ನಡೆಸಿದಂತ ಕರ್ತರಿಗೆ, ಗುಂಡಾಗಿರಿ ಮಾಡುವಂತ ಕರ್ತರಿಗೆ, ಗುಂಡಾಗಿರಿ ಮಾಡುವಂತ ಕರ್ತರಿಗೆ, 78 ವರ್ಷ ಆದಂತ ಕರ್ತರಿಗೆ, 78 ವರ್ಷ ಕರ್ತರಿಗೆ. ರೆವರೆಂಡ್ ಪಾಲ್ ಮಧುಕರ್, ನಾನು ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ನಲ್ಲಿ ಜಿಲ್ಲಾ ಮೇಲ್ವಿಚಾರಕನಾಗಿ ಸೇವೆ ಸಲ್ಲಿಸ್ತಿದ್ದೇನೆ ಮತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಥೋಡಿಸ್ಟ್ ಚರ್ಚ್ ಇಂಡಿಯಾದ ಸದಸ್ಯನಾಗಿದ್ದೇನೆ. ಈ ಸಂದರ್ಭದಲ್ಲಿ ಯಾಕೆ ಇಷ್ಟು ಆಕ್ರೋಶ ಅಂದರೆ, ನಮ್ಮ ನಿವೃತ್ತಿ ಹೊಂದಿದಂಥ NL ಕರ್ಕರೆ ಅವರು ನಿನ್ನೆ ರಾತ್ರಿ ಅಂದರೆ 9ನೇ ತಾರೀಕು 3ನೇ ತಿಂಗಳ 2025ನೇ ಇಸ್ವಿ ರಾತ್ರಿ ಸುಮಾರು 10 ಗಂಟೆಯಿಂದ 11 ಗಂಟೆ ಒಳಗಡೆ ನಮ್ಮ ಡೀಕನೆಸ್ ಅವರ ಬಂಗ್ಲೆ, ಅದು ಬಿಷಪ್ ಅವರ ಬಂಗ್ಲಾಗಿ ಮಾರ್ಪಾಟು ಮಾಡಿದ್ದಾರೆ. ಅದು ಮುಂಚೆ ಬಾಲ್ಡ್ವಿನ್ ಪ್ರಿನ್ಸಿಪಾಲ್ರ ಮನೆಯಾಗಿತ್ತು. ಅಲ್ಲಿ ಅದು ನಮ್ಮ ಆಸ್ತಿ ಎಂಬುದಾಗಿ ನಾವು ನಿರ್ಧಾರ ಮಾಡಿ ಅದನ್ನು ಲಾಕ್ ಮಾಡಿದ್ವಿ ಕೋರ್ಟ್ ಆರ್ಡರ್ ಪ್ರಕಾರ, ಕರ್ನಾಟಕ ಕೋರ್ಟ್ ಆರ್ಡರ್ ಪ್ರಕಾರ. ಅವರು ಬಂದು ಗುಂಡಗಳನ್ನು ಕರೆದುಕೊಂಡು ದಾಂಧಲೆ ಮಾಡಿ ನಮ್ಮ ಸ್ಟಾಫ್ಗಳು, ಅಲ್ಲಿ ಸೆಕ್ಯೂರಿಟಿ ಇರುವಂಥ ಸ್ಟಾಫ್ಗಳ ಮೇಲೆ ದಾಂಧಲೆ ಮಾಡಿ ಹಲ್ಲೆ ಮಾಡಿ ಅವರಿಗೆ ಸಿಕ್ಕಾಬಟ್ಟೆ ಬೈದು, ಅಲ್ಲಿರುವಂಥ CCTVಗಳನ್ನು ಧ್ವಂಸ ಮಾಡಿ ಮತ್ತು DVR ಅದನ್ನು ತೆಗೆದುಕೊಂಡು ಹೋಗಿರ್ತಾರೆ. ಇದೇನೆಂದರೆ ಗುಂಡಾವರ್ತನೆ ಮತ್ತು ಸಾಕ್ಷಿ ನಾಶ. ಅವರೇನೆಂದರೆ ಸುಮಾರು 4 ಗಾಡಿಗಳಲ್ಲಿ 10-15 ಗುಂಡಗಳನ್ನು ಕರೆದುಕೊಂಡು ಬಂದಿದ್ದಾರೆ. ಅದು ಆ ಗಾಡಿಗಳಿಗೆ ಒರಿಜಿನಲ್ ನಂಬರ್ ಇಲ್ಲ, ಅವೆಲ್ಲ ಸುಳ್ಳು ನಂಬರ್ ಪ್ಲೇಟ್ ಹಾಕ್ಕೊಂಡು ಬಂದು ದಾಂಧಲೆ ಮಾಡಿದ್ದಾರೆ. ಆ ದಾಂಧಲೆಗೆ ಕಾರಣ ಯಾರಂದರೆ ರಿಟೈರ್ಡ್ ಬಿಷಪ್ ಅಂತ ಕರೆಸಿಕೊಳ್ಳುವಂಥ NL ಕರ್ಕರೆ ಅವರು ದಾಂಧಲೆ ಮಾಡಿಸಿದ್ದಾರೆ. ಯಾಕಂದರೆ ನಮ್ಮ ಹತ್ರ ಪ್ರೂಫ್ ಇದೆ, ದೇವ್ರ ದಯದಿಂದ ಒಂದು ಪ್ರೂಫ್ ಸಿಕ್ಕಿದೆ. ಈ ಗುಂಡಗಳು ಬರೋಕ್ಕಿಂತ ಮುಂಚೆ ಅವರೇ ಬಂದು ಅದೆಲ್ಲ ವ್ಯವಸ್ಥೆ ಮಾಡಿ ನಿಮಗೇನು ಬೇಕೋ ಆ ರೀತಿಯಾಗಿ ನೀವು ಮಾಡ್ರಿ ಅಂತ ಪ್ರಚೋದನೆ ನೀಡಿ ಅವರು ಅಲ್ಲಿಂದ ಖಾಲಿ ಮಾಡಿದ್ದಾರೆ ಜಾಗ. ಅದರ ನಂತರದಲ್ಲಿ ಗುಂಡಗಳು ಬಂದು ಎಲ್ಲ ಈ ಲಿಕ್ಕರ್ಸ್ ಎಲ್ಲ ತಗೊಂಡು ಬಂದು, ಅದು ಹೋಲಿ ಪ್ಲೇಸ್, ಗುರುಗಳಿರುವಂಥದ್ದು, ಒಬ್ಬ ಪ್ರಿನ್ಸಿಪಾಲ್ ಇರುವಂಥ ಮನೆ ಅಂದರೆ ಡೀಕನಸ್ ಇರುವಂಥ ಮನೆ, ಅದು ಪವಿತ್ರ ಸ್ಥಳ ಅಂತೀವಿ. ಅಂತಲ್ಲಿ ದುಷ್ಕೃತ್ಯ ಮಾಡಿದ್ದಾರೆ, ಅದನ್ನು ಅಪವಿತ್ರ ಮಾಡಿದ್ದಾರೆ. ಅದನ್ನು ನಾನು ತೀಕ್ಷ್ಣವಾಗಿ, ನಾನೊಬ್ಬ ಧರ್ಮಗುರುವಾಗಿ ಅದನ್ನು ತೀಕ್ಷ್ಣವಾಗಿ ಖಂಡಿಸ್ತೇನೆ. ನಿನ್ನೆ ರಾತ್ರಿ ಬಾಲ್ಡ್ವಿನ್ ಸಂಸ್ಥೆಯ ಕೆಲವು ಪ್ರಮುಖರು ನಮ್ಮ ಕಿರಿಯ ವಕೀಲರ ಮೂಲಕ ನನಗೆ ಕಾಲ್ ಮಾಡಿದರು. 9/3/2025 ರಾತ್ರಿ 10ರಿಂದ 11 ಗಂಟೆ ಸಮಯದಲ್ಲಿ ಒಂದು 3-4 ವಾಹನಗಳಲ್ಲಿ ಗೂಂಡಾಗಳು ನುಗ್ಗಿ ದಾಂಧಲೆ ಮಾಡಿ ಕ್ಯಾಮ್ರಾಗಳೆಲ್ಲ ಹೊಡೆದಾಕಿ ಆ ಬಾಗಿಲುಗಳು ಹಾಕಿರ್ತಕ್ಕಂಥ ಬೀರುಗಳನ್ನೆಲ್ಲ ಹೊಡೆದು ಅಲ್ಲಿರ್ತಕ್ಕಂಥ ಅಮೂಲ್ಯವಾದ ಕಡತಗಳನ್ನು, ದಾಖಲೆಗಳನ್ನು ಕದ್ಕೊಂಡು ಹೋಗಿದ್ದಾರೆ. ಮತ್ತು ಸೆಕ್ಯೂರಿಟಿ ಸ್ಟಾಫ್ಗೆ ಹಲ್ಲೆ ಮಾಡಿದ್ದಾರೆ, ಅವರು ಬಾಯಿ ಬಂದಂಗೆ ಬೈದಿದ್ದಾರೆ, ಪ್ರಾಣ ಬೆದರಿಕೆ ಹಾಕಿದ್ದಾರೆ. ನೋಡಿ ಸರ್, ಇದ್ರ ಹಿಂದೆ ಒಬ್ಬರು ಕರ್ಕರೆ ಅಂತ ಇದ್ದಾರೆ, ಅವ್ರ ಮೇಲೆ ಈಗಾಗಲೇ ಸಿವಿಲ್ ಕ್ರಿಮಿನಲ್ ಅನೇಕ ಪ್ರಕರಣಗಳಿದೆ. ಪೊಲೀಸ್ ಅವರು ನಮಗೇನು ಬೆಂಬಲ ಕೊಡ್ತಾ ಇಲ್ಲ, ನೀವೇನಾದರೂ ಮಾಡಿ ನಮ್ಮ ನ್ಯಾಯ ದೊರಕಿಸಿ ಅಂತ ಹೇಳಿದರು. ಆ ಕೂಡಲೇ ನಾನು ಅವ್ರಿಗೆ ಹೇಳಿದೆ, ನೀವು ಬರವಣಿಗೆಯಲ್ಲಿ ಒಂದು ಕಂಪ್ಲೇಂಟನ್ನು ರೆಡಿ ಮಾಡಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ. ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು NCR ಮಾಡಿದರೆ FIR ಮಾಡಿಲ್ಲ. ನಿನ್ನೆ ರಾತ್ರಿ ಕೊಟ್ಟಂತಹ ಕಂಪ್ಲೇಂಟ್ಗೆ ಈ ಕ್ಷಣದ ತನಕ ಪೊಲೀಸರು ಯಾವುದೇ ಕ್ರಮ ತಗೊಳ್ಳದೆ DCP ಹತ್ರ ಹೋಗಿ, ACP ಹತ್ರ ಹೋಗಿ, ಇನ್ಸ್ಪೆಕ್ಟರ್ ಹತ್ರ ಹೋಗಿ ಅಂತ ಹೇಳಿ ಈ ಸಂಸ್ಥೆಯ ಪ್ರಮುಖರನ್ನು ಸತಾಯಿಸಿದ್ದಾರೆ. ಆ ಕಾರಣಕ್ಕಾಗಿ ಅವ್ರು ಹೇಳಿದರು, ಸರ್ ನೀವು ದಯವಿಟ್ಟು ಬರಲೇಬೇಕು, ನೀವು ಬರದೇ ಅವ್ರು FIR ಆಗಲ್ಲ ಅಂತ ಹೇಳಿದರು. ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅವರು ಆಗಲಿ FIR ಮಾಡ್ತೀವಿ ಅಂತ ಹೇಳಿ ಇನ್ನೂ FIR ಕಾಪಿಯನ್ನು ಕೊಟ್ಟಿಲ್ಲ. ಇದುವರೆ ತನಕ ಬಾಲ್ಡ್ವಿನ್ ಸಂಸ್ಥೆಯ ಅನೇಕ ಪ್ರಮುಖರು ನನ್ನ ಜೊತೆಗೆ ಪೊಲೀಸ್ ಠಾಣೆಯಲ್ಲೇ ಕೂತಿದ್ರು. ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಹೊತ್ತು ಬದಲು ಆಗಲಿ ನಾವು FIR ಕಾಪಿ ಕೊಡ್ತೀವಿ ಅಂತ ಹೇಳಿದರು. ಪ್ರಮುಖವಾಗಿ
ಇಲ್ಲಿ ಉದ್ಭವಿಸ್ತಕ್ಕಂಥ ವಿಚಾರ, ಕೋಟಿಗಟ್ಟಲೆ ಆಸ್ತಿ ಪಾಸ್ತಿಗಳನ್ನು ಈ ಸಂಸ್ಥೆಯಿಂದ ಬೇರೆ NGOಗಳಿಗೆ ವರ್ಗಾಯಿಸಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಉಪನ್ಯಾಸಕಿಯರಿಗೆ ಸಿಬ್ಬಂದಿಗೆ ಸಂಬಳ ಕೊಡದೆ ಕೋಟಿಗಟ್ಟಲೆ ಹಣ ಲಪಟಾಯಿಸಿದ್ದಾರೆ ಅನ್ನತಕ್ಕಂಥದ್ದು ಒಂದು ಸಾರ್ವಜನಿಕ ಹಿತಾಸಕ್ತಿ ಇದೆ. ಮತ್ತು ಸಂಸ್ಥೆಯ ಆಡಳಿತವಾದ ಅಧೋಗತಿ ತಂದಿದ್ದಾರೆ ಮತ್ತು ಸಂಸ್ಥೆಯ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಇದಕ್ಕೆಲ್ಲ ಇವರೇ ಕಾರಣಕರ್ತರು. ಆದ್ದರಿಂದ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಪ್ರಮುಖರು ಬಂದು ನಮ್ಮಲ್ಲಿ ಹಿಡಿದ್ರಿಂದ ನಾನೊಬ್ಬ ವಕೀಲರಾಗಿ ಸಂಬಂಧಪಟ್ಟ ಕಂಪ್ಲೇಂಟನ್ನು ಡ್ರಾಫ್ಟ್ ಮಾಡಿ ಕೊಟ್ಟಾಗ ಇವ್ರು ಕೊಟ್ಟಂಥ ಕಂಪ್ಲೇಂಟನ್ನು ಪೊಲೀಸರು ಬದಲಾಯಿಸಿ ಬೇರೆ ಕಂಪ್ಲೇಂಟ್ ಮಾಡ್ಕೊಂಡಿದ್ರು. ಪುನಃ ಪ್ರಮುಖರು ನನಗೆ ಕಾಲ್ ಮಾಡಿದ್ರು. ನನ್ನ ಕೋರ್ಟಲ್ಲಿ ಕೆಲಸದಲ್ಲಿದ್ದವನು ಪುನಃ ಬಂದೆ, ಇಲ್ಲ ನಾವು ಕೊಟ್ಟ ಕಂಪ್ಲೇಂಟನ್ನು ನೀವು ತೊಗೋಬೇಕು, ಕಂಪ್ಲೇಂಟನ್ನು ಬದಲಾಯಿಸಬಾರ್ದು ಅಂತ ಹೇಳಿದ್ವಿ. ನಂತರ ಪೊಲೀಸರು ಅದನ್ನು ತೊಗೊಂಡಿದ್ದಾರೆ. ಇನ್ನೇನು FIR ಕೊಡ್ಬೋದು ಅಂತ ನಿರೀಕ್ಷೆ ಇದೆ. ಕೊಡಲಿಲ್ಲ ಅಂತಂದರೆ ಪ್ರಮುಖರು ಸಂಬಂಧಪಟ್ಟ ಕಾನೂನು ಹೋರಾಟವನ್ನು ಮಾಡ್ತಾರೆ. ಇದಿಷ್ಟು ಈ ಸಮಸ್ಯೆಗೆ ಸಂಬಂಧಪಟ್ಟ ವಿಚಾರ. ಇಬ್ಬರು ಅದರಲ್ಲಿ ಒಪ್ಪಿಕೊಂಡು ಹ್ಯಾಂಡ್ ಓವರ್ ಮಾಡಿ ಹೋಗಿದ್ದಾರೆ. ಇವರು ಮತ್ತು ಸುಬೋಧ್ ಮಂಡಲ್ ಅಂತ ಇಬ್ಬರು ಇನ್ನೂ ಅವರಿಗೆ ಸ್ನಾನದ ದಾಹ. ಇಲ್ಲಿ ಏನು ಸಿಗ್ತಂದರೆ ಬಾಳ್ವಿನಲ್ಲಿ ವರ್ಷಕ್ಕೆ ಒಂದು 100 ಕೋಟಿ ಸಿಗ್ತದೆ ಆತನಿಗೆ. ಈಗಿನ ಅಡ್ಮಿಷನ್ಗಳು 100 ಕೋಟಿ ಹೊಡ್ಕೊಂಡು ಹೋಗ್ಬೇಕು ಅಂಥ ಕೋಟಿಗಳು ಎಷ್ಟು ಹೊಡೆದ್ಬಿಟ್ಟಿದ್ದಾನೆ. ಈಗ ಅಡಿಟ್ ಆಗ್ತಾ ಇದೆ. ಅದನ್ನೆಲ್ಲ ಮಿಸ್ಅಪ್ರಪ್ರೇಷನ್ ಬರ್ತಾ ಇದೆ. ಅವೆಲ್ಲ ಬಂದ ಮೇಲೆ ನಂದು ಒಂದೇ ಏನಂದರೆ ಅದನ್ನು ರಿಟೈರ್ಡ್ ಆದಮೇಲೆ ಸಹ ತಿಂದಿದ್ದ ಹಣ ಎಲ್ಲ ವಾಪಸ್ ಕೊಡಬೇಕು. ಇಲ್ಲದಿದ್ದರೆ ಆತನು ಜೈಲಿಗೆ ಹೋಗಬೇಕು. ಅಲ್ಲಿ ತನಕ ನಾವು ಬಿಡೋದಿಲ್ಲ. ಆತನು ಆದಷ್ಟು ಬೇಗನೆ ಬೆಂಗಳೂರು ಬಿಟ್ಟು ಹೋಗಬೇಕು. ಅದನ್ನು ಕಂಟಿನ್ಯೂ ಮಾಡೋಷ್ಟಿಲ್ಲ. ಪ್ರಾಮುಖ್ಯವಾಗಿ ನಿವೃತ್ತಿ ಹೊಂದಿದಂಥ ಕದಿಮ, ಕಳ್ಳ, ಮೋಸಗಾರ NL ಕರ್ಕರೆ ಇಲ್ಲಿ ಸೇವೆ ಮಾಡಲಿಕ್ಕೆ ನಾಲಾಯಕ್ಕಿದ್ದಾನೆ. ಯಾಕಂದರೆ ನಮ್ಮ ಈ ಒಂದು ಎಲ್ಲ ಬೆಂಗಳೂರಿನಲ್ಲಿರುವಂಥ ಒಳ್ಳೆಯ ಸ್ಥಾನದಲ್ಲಿರುವಂಥ ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲನ್ನು ಕೂಡ ಲೀಸಿಗೆ ಕೊಟ್ಟಿದ್ದಾನೆ. ಅಲ್ಲಿ ಕೂಡ ಬಾಲ್ವಿನ್ ಪಾಲಿಟೆಕ್ನಿಕ್ ಕಾಲೇಜನ್ನು ಕೂಡ ಲೀಸಿಗೆ ಕೊಟ್ಟಿದ್ದಾನೆ. ಸ್ವಿಮ್ಮಿಂಗ್ ಪೂಲ್ಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಕೂಡ ಯಾವುದ್ಯಾವುದನ್ನು ಕೊಟ್ಟಿದ್ದಾನೋ ಇದುವರೆಗೂ ಯಾರಿಗೇನು ಗೊತ್ತಿಲ್ಲ. ಒಳಗೊಳಗೆ ರೆಸೊಲ್ಯೂಷನ್ಗಳನ್ನ ಮಾಡಿಕೊಂಡು ಕಳ್ಳತನದಿಂದ, ಮೋಸತನದಿಂದ ದುಡ್ಡು ಕಬಳಿಸುವ ರೀತಿಯಲ್ಲಿ ತಾನು ಒಳ್ಕೊಂಡು ಸ್ಟಾಫ್ ಕೂಡ ಸರಿಯಾದಂಥ ಸಂಬಳ ಕೊಡಲಾರದೆ ಇವರೆಲ್ಲರಿಗೂ ಕೂಡ ಕಿರುಕುಳ ಕೊಡುತ್ತಾ, DS ಕೂಡ ಕಿರುಕುಳ ಕೊಡುತ್ತಾ, ಮತ್ತು ಪಾಸ್ಟರ್ಗಳಿಗೂ ಕೂಡ ಸಂಬಳ ಇರಲಾರ್ದೆ ಪ್ರಾಮುಖ್ಯವಾಗಿ ಬೆಳಗಾವಿನಲ್ಲಿರುವಂಥ 26 ಎಕರೆ 32 ಗುಂಟ ಅಷ್ಟು ಎಕರೆಯನ್ನು ಇನ್ನೊಬ್ಬರಿಗೆ ಕೊಟ್ಟು ಭೂಮಾಫಿಯಾದಲ್ಲಿ ತನ್ನ ಒಂದು ಆಲೋಚನೆಗಳನ್ನೆಲ್ಲ ಹಾಕಿ ಅದನ್ನು ಕೂಡ ಮಾರಿ ದುಡ್ಡು ಕಬಳಿಸಿಕೊಂಡು ತನ್ನ NGOಗಳನ್ನು ಬೆಳೆಸ್ಕೊಳ್ಳಿಕ್ಕೆ, ತನ್ನ ಆಸ್ತಿಯನ್ನು ದ್ವಿಗುಣ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಇಂಥ ಕದಿಮರು ನಮ್ಮ ಕಾನ್ಫರೆನ್ಸ್ನಲ್ಲಿ ಇಷ್ಟು ವರ್ಷ ಇದ್ದು ಎಲ್ಲ ಖಾಲಿ ಮಾಡಿದ್ದಾರೆ. ಇಂಥವರು ನಿವೃತ್ತಿ ಆಗಿದ್ದಾರೆ. 77 ವರ್ಷ ಆದರೂ ಕೂಡ ಅಧಿಕಾರದ ಲಾಲಸೆಯಿಂದ ಇಲ್ಲಿ ಕುಳಿತುಕೊಂಡಿದ್ದಾರೆ. ಇಲ್ಲಿರುವಂಥವರು ಎಲ್ಲರೂ ಕೂಡ ಬೇಸತ್ತು ಈ ದಿನ ಕರ್ಕರೆ ಡೌನ್ ಎಂಬುದಾಗಿ ಕೂತ್ಕೊಂಡಿದ್ದಾರೆ. ಆದುದರಿಂದ ಮರ್ಯಾದೆಯಿಂದ ಆತನು ಹೋದರೆ ಒಳ್ಳೆಯದು. ಇಲ್ಲದಿದ್ದರೆ ಇವತ್ತು ನಡೆಯುವಂಥ ಈ ಒಂದು ಹೋರಾಟ ಇನ್ನೂ ಕರ್ನಾಟಕದ ಜಿಲ್ಲೆಗಳಲ್ಲಿ ಕೂಡ ನಡೆಯುತ್ತದೆ ಮತ್ತು ದೇಶದಾದ್ಯಂತ ಕೂಡ ನಡೀತದೆ. ಹಾಗಾಗಿ ನಮಗೆ ನ್ಯಾಯ ಸಿಕ್ಕಲಿಲ್ಲ. ಹಾಗಾಗಿ ಕ್ಲುಪ್ತವಾಗಿ ನಾವು ತಿಳಿಸ್ತಿದ್ದೇವೆ. ಹೀಗಾಗಿ ನಮಗಾಗಿರುವಂಥ ಅನ್ಯಾಯ ಬಹಳ ಇದೆ. ಈ ಅನ್ಯಾಯಗಳನ್ನು ನಾವು ತಿಳಿದು ನೇರವಾಗಿ ನಾವು ವಿಷಯ ಪತ್ರನ ಒಂದು ಸರಿ ನಾವು ಮಾತಾಡಿದ್ದೇವೆ 1-1/4 ಗಂಟೆ. ಯಾಕಂದರೆ ರೆಕಾರ್ಡಿಂಗ್ ಆಗಿದೆ, ನಾವು ಬೇಕಾದ್ರೆ ಅದನ್ನು ರಿಲೀಸ್ ಮಾಡ್ಬೋದು ಆಡಿಯೋ. ಈ ಆಡಿಯೋಲಿ ಬಂದುಬಿಟ್ಟು ನಾವು ನಮ್ಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತ ಅವ್ರಿಗೆ ನಾವು ವಿವರಿಸಿದಾಗ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡಿದಾರಪ್ಪ ಅಂದರೆ ನನ್ನನ್ನೇ ಕೆಲಸದಿಂದ ತೆಗೆದುಹಾಕೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ. ಅವರು ನ್ಯಾಯ ಸಿಕ್ಕಲಿಲ್ಲ. ಮೊದಲನೇದಾಗಿ ಕರ್ಕರೆ ಅವರು. ಆಮೇಲೆ ನಮಗೆ ಸ್ಯಾಲ್ರಿ ವಿಚಾರವಾಗಿ ಬಹಳ ಅನ್ಯಾಯ ನಡೆದಿದೆ. ಕೊರೋನಾ ಟೈಮಲ್ಲಿ ನಮ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ. ಅದ್ರ ವಿಚಾರವಾಗಿ ಮಾತಾಡಿದ್ರೆ ನಮ್ಗೆ ಭಯ ಹುಟ್ಟಿಸ್ತಾರೆ. ಹಾಗೆ ಬಹಳ ವಿಚಾರಗಳು, ಅಂದರೆ ನಮ್ಗೆ ಯಾರೇ ಸಹಾಯ ಮಾಡೋಕ್ಕೆ ಬಂದರೂ ಕೂಡ ಅವ್ರನ್ನ ಕೆಲಸದಿಂದ ತೆಗೆದುಹಾಕೋದು. ಉದಾಹರಣೆಗೆ RR ನಗರದಲ್ಲಿರ್ತಕ್ಕಂಥ ಆ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರನ್ನ ಅವ್ರಿಗೂ ಹಿಂಸೆ ಕೊಡೋದು, ನಮಗೂ ನಾನಾ ವಿಧವಾದಂಥ ರೀತಿಯಲ್ಲಿ ತೊಂದರೆ ಕೊಡೋದು. ಮತ್ತು ನಾವು ಯಾವುದೇ ಒಂದು ವಿಚಾರ ಮಾತಾಡಿದ್ರೂ ಕೂಡ
ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಮೂಲಕವಾಗಿ ಕೂಡ ನಮಗೆ ಬಹಳ ಹಿಂಸೆಗಳು ಪ್ರಾರಂಭ ಆಯಿತು. ಇದನ್ನು ನಾವೇನು ಮಾಡಬೇಕಂತ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅವ್ರ ಮೇಲೆ, ಅದು ಕೂಡ ನಮಗೆ ನ್ಯಾಯ ಸಿಕ್ಕಲಿಲ್ಲ. ಹಾಗಾಗಿ ಕಡೆಯದಾಗಿ ನಾವು ಕೇಳಿಕೊಳ್ಳೋದೇನಪ್ಪ ಅಂದರೆ, ಈ ಥರ ಒಬ್ಬ ಬಿಷಪಿಂದ ನಮಗೆ ಬಹಳ ಮೋಸ, ತೊಂದರೆ ಮತ್ತು ನಮಗೆ ಬಹಳ ದುಃಖ ಆಗಿದೆ. ಇಲ್ಲಿರೋದಕ್ಕೆ ಅವರು ಅರ್ಹರಲ್ಲ, ಯೋಗ್ಯರು ಅಲ್ಲ. ಆ ಒಂದು ಮನುಷ್ಯ ಈ ಸ್ಥಾನದಲ್ಲಿ ನಿಂತ್ಕೊಳ್ಳೋದಕ್ಕೂ ಕುತ್ಕೊಳ್ಳೋದಕ್ಕೂ ಕೂಡ ಆ ಯೋಗ್ಯತೆ ಅವ್ರಿಗಿಲ್ಲ ಅಂತ ನನಗೆ ಗೊತ್ತಾಗಿದೆ.